ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಹಲಸಿನಕಾಯಿ ಬೇಳೆ ಅಂತ ಹೇಳ್ತೇವೆ ನಾವು, ಬೀಜ. ಅದು ಮೊನ್ನೆ ಹಪ್ಪಳ ಮಾಡಿದ ಬ್ಲಾಗಲ್ಲಿ ನೋಡಿರ್ಬೋದು, ಹಲಸಿನಕಾಯಿ ಇದ್ದದ್ದು. ಹಾಗೆ ಅದರದ್ದು ಬೇಳೆ, ಇದು ಕಾಯಿದು ಹಣ್ಣಿದು ಆಗ್ತದೆ ಈ ಉಪಯೋಗಕ್ಕೆ. ಹಾಗೆ ಇದರದ್ದು ನಾವು ಇವತ್ತೊಂದು ಸ್ವೀಟ್ ಮಾಡಲಿಕ್ಕಿದ್ದೇವೆ. ಅಮ್ಮ ಒಟ್ಟಿಗೆ ನನ್ನ ಧೈರ್ಯದಲ್ಲಿ ಮಾಡಲಿಕ್ಕೆ ಹೊರಟಿದ್ದೇನೆ. ಅಮ್ಮನ ಅದರಲ್ಲಿ ಎಕ್ಸ್ಪರ್ಟ್, ಅಮ್ಮ ರುಚಿ ಆಗ್ತದೆ ಅಮ್ಮ ಮಾಡೋದು. ಹಾಗೆ ಅಮ್ಮನ ಗೈಡೆನ್ಸ್ ಇದ್ದುಕೊಂಡು ನಾವು ಮಾಡೋದು. ಈಗ ಅಮ್ಮ ಹೇಳಿಕೊಡ್ತೀಯಲ್ಲ ನೀನು ನನಗೆ ಹೇಗೆ ಅಂತ ಹೇಳ್ತೇನೆ. ನಾವೀಗ ಅದನ್ನು ಈ ಬಿಳಿ ಸಿಪ್ಪೆ ತೆಗಿಬೇಕಲ್ಲಮ್ಮ, ತೆಗಿಬೇಕು. ಹಾಗೆ ನೋಡಿ, ಇದರದ್ದು ಇವತ್ತು ಸ್ವೀಟ್ ಮಾಡೋದು. ಅದು ತುಂಬ ದಿವಸ ಬಾಳಿಕೆ ಬರೋದಿಲ್ಲ ಅಮ್ಮ. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಉಪಯೋಗಿಸ್ಬೋದು ಅಷ್ಟೇ ಅಲ್ಲ. ಹೊರಗಡೆ ಇಡಿದ್ರೆ 2-3 ದಿವಸಕ್ಕೆ ಮಾತ್ರ ಬಂದಿತ್ತು ಅಷ್ಟೇ ಅಲ್ಲ. 3 ದಿವಸ ಮತ್ತೆ ಬೂಸ ಬರ್ತದೆ ಹಾಗೆ. ಆದರೆ ತಿನ್ನಲಿಕ್ಕೆ ಸೂಪರ್ ಅಂದರೆ ಸೂಪರ್. ಎಷ್ಟಿದ್ರೂ ತಿನ್ನೋ ಅಂತಲೇ ಆಗೋದು ಅಲ್ವಾ. ಹಾಗೆ ನೋಡ ಹೇಗೆಲ್ಲ ಮಾಡೋದು ಅಂತ. ಇದನ್ನೀಗ ಸ್ವಲ್ಪಕೊಂಡು ರೆಡಿ ಆಗ್ತೇವೆ ನಾವು. ಈಗ ಇದೆಲ್ಲ ಸುದ್ದಾಯ್ತು ನಮಗೆ. ಇದನ್ನೆಲ್ಲ ನೀರಾಕಿ ಬೇಯಿಸೋದಲ್ಲಮ್ಮ ಕುಕ್ಕರಲ್ಲಿ. ಎಷ್ಟು ವಿಸಿಲ್ ಹಾಕಬೇಕಾದಿತ್ತು? 2 ವಿಸಿಲ್ ಹಾಕಿ ಮತ್ತೆ ಹಾಕ್ಕೊಳ್ಬೋದಲ್ಲ. ಇದನ್ನೀಗ ಎಷ್ಟು ಸುಮಾರಿಗೆ ಒಂದು ಸಾರಿಗೆ ಸ್ವಲ್ಪ ಕಡಿಮೆ ಉಂಟು, ಒಂದು 4-5 ವೇಳೆ ಆಗುವಷ್ಟು. ಇದನ್ನೀಗ ಬೇಯಲಿಕ್ಕೆ ಇಡುವ ಕುಕ್ಕರಲ್ಲಿ. ಹಲಸಿನ ಬೀಜವನ್ನೆಲ್ಲ ತೊಳೆದು ಕುಕ್ಕರಿಗೆ ಹಾಕಿ ತೆಗೊಂಡಿದ್ದೇವೆ. ಈಗ ಇದಕ್ಕೆ 1 ಸ್ಪೂನ್ ಸಾಕಮ್ಮ ತುಪ್ಪ. ಅದು ಮೈಣೆ ಹಿಡಿಯೋದಕ್ಕೆ ಒಳ್ಳೆಯದು ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಇಲ್ಲದ್ರೆ ಕುಕ್ಕರಿಗೆಲ್ಲ ಮೈಣೆ ಹಿಡಿದ್ರೆ ತೊಳಿಲಿಕ್ಕೆ ಕಷ್ಟ ಅಂತೇಳಿ. ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳುವ. ಸಾಕಲ್ಲ? ಸಾಲ್ದ? ಸುಮಾರಿಗೆ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ನೋಡಿ. ಇದನ್ನೀಗ 2 ವಿಸಿಲ್ ಹಾಕಿ ಬೇಯಿಸಿಕೊಳ್ಳುವ. ಈಗ ವೆಯ್ಟ್ ಹಾಕಿದ್ದೇನೆ. 2 ವಿಸಿಲ್ ಬಂದ ಮೇಲೆ ಆಫ್ ಮಾಡುವ. ಇದು ಬೇಳೆ ಬೇಯಲಿಲ್ಲ ಇನ್ನೂ ಕೂಡ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಮ್ಮೆ 1-2-3 ವಿಸಿಲ್ ಹಾಕಿಸಿಕೊಳ್ಬೇಕಷ್ಟೆ. ಬೇಯಲಿಲ್ಲ, ನೀರು ಕಡಿಮೆ ಆಯಿತು. ಅದು ಕೆಲವೊಂದು ಮರದ ಬೇಳೆಗಳು ಬೇಗ ಬೇಯ್ತವೆ, ಇದು ಬೇಯಲಿಲ್ಲ. ಆದ ಕಾರಣ ಸ್ವಲ್ಪ ನೀರು ಹಾಕಿಕೊಂಡು ಬೇಯಿಸಿಕೊಳ್ಬೇಕು. ಇನ್ನೊಂದು 2-3 ವಿಸಿಲ್ ಹಾಕಿ ಬೇಯಿಸಿಕೊಳ್ಳುವ. ಈಗ ಬೆಂದಿರ್ಬೋದಲ್ಲಮ್ಮ, ಮಾಡುವ. ಇದು ಬೆಂದಿದೆ ಈಗ ನೋಡಿ. ಇದನ್ನೀಗ ಸ್ವಲ್ಪ ತರಿತರಿಯಾಗಿ ಹುಡಿ ಮಾಡಿಕೊಳ್ಳುವ. ಇದರ ನೀರು ಬೇಡ ಅಲ್ಲ? ಬೇಡ, ಇದು ಮಾತ್ರ ಸಾಕಲ್ಲ? ಸಾಕು. ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ ಈಗ. ನೋಡಿ, ಇದನ್ನೀಗ ತರಿತರಿಯಾಗಿ ಹುಡಿ ಮಾಡಿಕೊಳ್ಳುವ. ನೋಡಿ, ಇದು ಇಷ್ಟು ತರಿ ಆಯ್ತು. ಇನ್ನೂ ಸ್ವಲ್ಪ ಆದರೆ ಒಳ್ಳೆಯದು. ಕೆಲವು ಬೇಳೆಗಳು ಇಡೀ ಇದೆ. ಹಾಗೆ ಈಗ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ರನ್ ಮಾಡೋದು ಒಳ್ಳೆಯದು.
ನಾನು ಕೇಳ್ತಮ್ಮ ಅದೇ ಸಾಕೀಗ ಈಗ ಸಾಕು, ಸಾಕಲ್ಲ ಸಾಕು. ಮತ್ತೆ ಅದರಲ್ಲಿ ತೆಗೆದು ಹಾಕುವಾಗ ಎಲ್ಲಾರು ದೊಡ್ಡ ನೋಡಿ ಇಷ್ಟು ಹುಡಿ ಮಾಡಿಕೊಂಡೆ. ಅಂದರೆ ತುಂಬ ದೊಡ್ಡ ದೊಡ್ಡ ತುಂಡುಗಳು ಅಲ್ಲ, ಹಾಗೆ ಅಂತೇಳಿ ನೈಸಾಗಿ ರುಬ್ಬಿಕೊಳ್ಳೋದು ಬೇಡ, ಹುಡಿ ಮಾಡಿಕೊಳ್ಳೋದು ಬೇಡ. ಹಾಗೆ ಇದೆಲ್ಲವನ್ನು ಅದೇ ರೀತಿ ನಾವು ತರಿ ಹುಡಿ ಮಾಡಿಕೊಳ್ಳುವ. ನೋಡಿ ಇದು ಎಲ್ಲ ತರಿ ಹುಡಿ ಮಾಡಿಕೊಂಡಾಯ್ತು ನೋಡಿ. ಇದು ಈ ಥರ. ಅದಕ್ಕೆ ನಾನು ಈ ಒಂದು ಕಾಯಿದು ಒಂದು ಗಡಿ ತಗೊಳ್ತೇನೆ. ಇಡೀ ಒಂದು ಇಡೀ ಕಾಯಲ್ಲಿ ಅರ್ಧ ಪೀಸ್ ತಗೊಳ್ತೇನೆ. ಒಂದು ಕಾಯಲ್ಲಿ ಅರ್ಧ ಪೀಸಷ್ಟು ತುರಿಬೇಕು ಅದನ್ನು. ಇದು ತೆಂಗಿನ ತುರಿದದನ್ನು ಈಗ ಬಾಣಲೆಗೆ ಹಾಕಿಕೊಂಡಿದ್ದೇನೆ. ಇನ್ನು ಇದನ್ನು ಸ್ವಲ್ಪ ಹುರ್ಕೊಳ್ಳುವ. ಈಗ ಬೆಲ್ಲ ಇಷ್ಟು ತಗೊಂಡಿದ್ದೇನೆ. ಇದನ್ನು ಪಾಕ ಮಾಡಲಿಕ್ಕೆ ಉಂಟು. ಪಾಕ ಮಾಡಬೇಕಲ್ಲಮ್ಮ? ಮಾಡಬೇಕು. ಎಷ್ಟು ನೀರು ಹಾಕಬೇಕು ಇದಕ್ಕೆ? ಒಂದು ಗ್ಲಾಸ್ ಅಷ್ಟು ಸಾಕಲ್ಲ? ಇದನ್ನೀಗ ಬೆಲ್ಲ ಕರಗಿ ಪಾಕ ಆಗಲಿ. ಈಗ ಇದನ್ನು ತೆಂಗಿನ ತುರಿಯನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಲಿಕ್ಕೆ ಉಂಟು. ಅಂದರೆ ಇದಕ್ಕೆ ಎಂತ ಹಾಕಲಿಕ್ಕಿಲ್ಲ, ತುಪ್ಪ ಎಂಥದ್ದು ಕೂಡ. ಅಲ್ಲಿಗೆ ಹುರ್ಕೊಳ್ಳೋದು. ಇದೀಗ ತೆಂಗಿನ ತುರಿ ಹುರ್ಕೊಂಡಾಯಿತು. ಇದಿಷ್ಟಾದರೆ ಸಾಕು. ಸ್ವಲ್ಪ ಪರಿಮಳ ಬರ್ತದೆ, ಅಷ್ಟರವರೆಗೆ ಹುರ್ಕೊಳ್ಬೇಕು. ನೋಡಿ, ಇದನ್ನೀಗ ಉರಿ ಆಫ್ ಮಾಡಿಕೊಳ್ಳುವ. ಇದು ಬೆಲ್ಲ ಕೂಡ ಸ್ವಲ್ಪ ಕರಗಲಿಕ್ಕೆ ಶುರುವಾಗಿದೆ. ಪೂರ್ತಿ ಕರಗಿದ ಮೇಲೆ ಇದನ್ನೊಂದು ಕಸ ಏನಾದರೂ ಇದ್ದರೆ ಅಂತೇಳಿ ಒಂದು ಸಲ ಸೋಸಿಕೊಳ್ಳುವ. ಇದನ್ನೀಗ ಒಂದು ಸಲ ಸೋಸಿಕೊಂಡೆ. ಕಲ್ಲು ಕಸ ಇರಲಿಲ್ಲ, ಆದರೂ ಕೂಡ ಒಂದು ಸಲ ಸೋಸಿಕೊಂಡದ್ದು ಇದನ್ನು. ಇನ್ನೀಗ ಇದು ನೂಲು ಪಾಕ ಬರಬೇಕಲ್ಲಮ್ಮ? ನೂಲು ಪಾಕ ಬರುವಲ್ಲವರೆಗೆ ಇದನ್ನೀಗ ಕುದಿಸಿಕೊಳ್ಳುವ. ಇದೀಗ ಸಾಕು. ಇನ್ನು ಇದಕ್ಕೆ ಈ ಯಾಲಕ್ಕಿ ಪೌಡರನ್ನು ಹಾಕಿಕೊಳ್ಳುವ. ಮಿಕ್ಸ್ ಮಾಡೋಣ. ಕಾಯಿ ತುರಿ, ಸ್ವಲ್ಪ ಉಪ್ಪು ಬೇಕಲ್ಲಮ್ಮ? ಸ್ವಲ್ಪ. ಎಷ್ಟು ಬೇಕಾ? ಸ್ವಲ್ಪ ಉಪ್ಪು. ಇನ್ನೀಗ ಹುರಿದಿಟ್ಟುಕೊಂಡ ಕಾಯಿ ತುರಿ ಕೂಡ ಅದಕ್ಕೆ ಹಾಕಿಕೊಳ್ಳುವುದು. ಇದನ್ನೀಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವುದು. ಇನ್ನು ಇದಕ್ಕೆ ಈ ನಾವು ಆಗ ಪುಡಿ ಮಾಡಿಕೊಂಡ ಬೇಳೆಯ ಪುಡಿಯನ್ನು ಕೂಡ ಹಾಕಿಕೊಳ್ಳುವ. ಎಂತ ಇದನ್ನೀಗ ಮಿಕ್ಸ್ ಮಾಡಿಕೊಳ್ಳುವ. ಉರಿ ಇರಲಿ ಅಮ್ಮ, ಆಫ್ ಮಾಡಬೇಕಾ? ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಅಲ್ಲ? ಎಲ್ಲ ಒಮ್ಮೆ ಮಿಕ್ಸ್ ಆದ ಮೇಲೆ ಒಂದು 3-4 ನಿಮಿಷ ದೊಡ್ಡ ಉರಿಯಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಎಲ್ಲ ಮಿಕ್ಸ್ ಒಂದು ಸಲ ಬೆಲ್ಲ ಪಾಕ ಅದೆಲ್ಲ ಮಿಕ್ಸ್ ಆಗಲಿಕ್ಕೆ
ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿ, ಆಮೇಲೆ ದೊಡ್ಡ ಉರಿಯಲ್ಲಿ ಈ ಥರ ಮಿಕ್ಸ್ ಮಾಡಿ. ಅದು ಉಂಡೆ ಕಟ್ಟಲಿಕ್ಕೆ ಬರಬೇಕು. ಹಾಗಾಗಿ ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಗಟ್ಟಿ ಮಾಡಿಕೊಳ್ಬೇಕು. ನೋಡಿ, ಇದು ಇಷ್ಟ ಆಯಿತು ನೋಡಿ. ಈಗ ಒಂದು 4-5 ನಿಮಿಷ ಬೆಲ್ಲ ಪಾಕದಲ್ಲಿ ಮಿಕ್ಸ್ ಆದ ಮೇಲೆ ಒಂದು 5-6 ನಿಮಿಷ ಈ ಥರ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೆ. 4 ನಿಮಿಷ ದೊಡ್ಡ ಉರಿಯಲ್ಲಿ ಮಿಕ್ಸ್ ಮಾಡಿದೆ, ಮತ್ತೊಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಮಾಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಕೊಳ್ಳುವ. ದೊಡ್ಡ 3 ಸ್ಪೂನಷ್ಟು ತುಪ್ಪ ಹಾಕಿಕೊಂಡಿದ್ದೇನೆ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉರಿ ಆಫ್ ಮಾಡಿಕೊಳ್ಳುವ. ಇದೀಗ ತುಪ್ಪ ಹಾಕಿದ ಮೇಲೆಲ್ಲ ಮಿಕ್ಸ್ ಆಯಿತು. ಇನ್ನೀಗ ಉರಿ ಆಫ್ ಮಾಡಿಕೊಳ್ಳು. ಈಗ ಒಲೆಯಿಂದ ಕೆಳಗೆ ಇಳಿಸಿ ಇಟ್ಟಿದ್ದೇನೆ. ಇನ್ನೀಗ ಒಂದು 2 ನಿಮಿಷ ಕಳೆದು ಇದನ್ನು ಉಂಡೆ ಕಟ್ಟಿಕೊಳ್ಳು. ಇಷ್ಟು ಸ್ವಲ್ಪ ತಣ್ಣಗಾಯ್ತು, ಇನ್ನು ಕಾಡು ಉಂಡೆ ಕಟ್ಟುವಲ್ಲ, ಮಾಡ್ಬೋದು ನೋಡು. ಸರಿ ಉಂಟಲ್ಲ ಬೇಡ ನೋಡಿ. ನೀವು ಟ್ರೈ ಮಾಡಿ, ಸೂಪರ್ ಆಗ್ತದೆ. ಹಲಸಿನಕಾಯಿ, ಹಲಸಿನ ಹಣ್ಣೆಲ್ಲ ಆಗುವ ಸೀಸನ್ ಅಲ್ಲ. ನಾವು ವರ್ಷದಲ್ಲಿ ಹಲಸಿನಕಾಯಿ ಬೇಳೆ ಉಂಡೆ ಮಾಡೋದಿರುವುದೇ ಇಲ್ಲ. 3-4 ಬಾರಿ ಮಾಡ್ತೇವೆ ನಾವು ವರ್ಷದಲ್ಲಿ, ಅಲ್ಲಮ್ಮ? ಇದು ಬೇಗ ತುಂಬ ದಿವಸಕ್ಕೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಒಂದು ಸ್ವಲ್ಪ ಬೇಜಾರು. ಯಾಕೆಂತ ಹೇಳಿದರೆ ತುಂಬ ಮಾಡಿದರೆ ತುಂಬ ದಿವಸ ತಿನ್ಬೋದಲ್ಲ ಅಂತ ಯೋಚನೆ ಮಾಡಿದರೆ ಇದು ಬೇಗ ತಿಂದು ಖಾಲಿ ಮಾಡಬೇಕಷ್ಟೆ. ಫ್ರಿಜ್ಜಲ್ಲಿ ಇಟ್ಟರೆ 1 ವಾರ ಎಲ್ಲ ಉಳಿತದೆ, ಹೊರಗಡೆ ಇಟ್ಟರೆ 3 ದಿವಸ. ನೋಡಿ, ಬೇಳೆ ಹಣ್ಣೆಲ್ಲ ರೆಡಿ ಆಯಿತು ನೋಡಿ. ಈಗೆಲ್ಲ ಒಂದು ತಿಂದು ಹೇಗಾಗಿದೆ ಅಂತ ನೋಡುವ ಅಲ್ಲಪ್ಪ? ಹೌದು, ನೋಡುವ. ಅದು ಮುಟ್ಲಿಕ್ಕೆಲ್ಲ ಒಳ್ಳೆಯದು ಸರಿ ಉಂಟಲ್ಲಮ್ಮ? ಹೌದು, ಒಂದು ತಿನ್ನು ನೋಡಿ, ತಿನ್ನಿ. ರುಚಿಯಾಗಿದೆ. ಥ್ಯಾಂಕ್ ಯು. ಮಾಡಿಕೊಟ್ಟಿದ್ದಕ್ಕೆ ನೋ ಮೆನ್ಷನ್. ರುಚಿಯಾಗಿದೆ, ಸೂಪರ್ ಆಗಿದೆ. ನಿಮಗೆ ಸೂಪರ್ ಆಗಿದೆ, ಸೂಪರ್ ಆಗಿದೆ. ನೀವು ಕೂಡ ಮಾಡಿ ನೋಡಿ. ನಿಮ್ಮೆಲ್ಲರ ಸಪೋರ್ಟಿಗಾಗಿ ಧನ್ಯವಾದಗಳು.